ನಿಮಗೇನು ಮೋಸ ಮಾಡಿದೀವಿ ನಾವು? ರಾಜ್ಯಾದ್ಯಂತ ಒತ್ತಿ ಮೆರೆದ್ರಿ ನಮ್ಮ ಜನ ನಿಮ್ಮನ್ನ. ಈಗ ಹೇಳ್ತಾ ಇದ್ರಿ ವಿಡಿಯೋ ಮಾಡಿಸಿ 6.5 ನಿಮ್ಗಿದೆ. ಎಲ್ಲಿದೆ 6.5 ಅಂತ ಯಾಕೆ ಬರ್ದಿಲ್ಲ ನೀವು? ಯಾಕೆ ಚಿಂದೆ ಮಾಡಿದ್ರಿ ನೀವು? ಹಾಗಾಗಿ ಸರ್ಕಾರಕ್ಕೆ ನನ್ನ ಒತ್ತಾಯ, ಬಲಗೈ ಸಂಬಂಧಿತ ಜಾತಿಗಳ ಗುಂಪು 1 ಹೆಚ್ಚು, ಎಡಗೈ ಸಂಬಂಧಿತ ಜಾತಿಗಳ ಗುಂಪು ಎಂ, ಕೊಲಂಬೋ ಸಂಬಂಧಿಸಿದ ಜಾತಿಗಳು ಸಿ, ಕೊಲಂಬೋ ಜಾತಿಗಳ ಗುಂಪು 3 ಗುಂಪು ಮಾಡ್ರಪ್ಪ. ಅದ್ರ ಅಂಕಿಅಂಶಗಳನ್ನ ಅಲ್ಲಿ ಕೊಡಿ. ನೀಗೇಂತ ನಾಗಮೋಹನ್ ದಾಸ್ ಅವರು ಜಾತಿಗಳ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿದ್ರೆ ಜಾತಿಗಳನ್ನೇ ತೆಗೆದು ಇನ್ನೊಂದು ಜಾತಿಗೆ ಸೇರಿಸ್ತಕ್ಕಂತಹ ಒಂದು ಪವಾಡದ ಕೆಲಸಕ್ಕೆ ಹೋಗಿದ್ದೀರಾ. ನಿಮಗಿದು ಅಧಿಕಾರ ವ್ಯಾಪ್ತಿ ಇಲ್ವೇ ಇಲ್ಲ. ಒಂದು ಜಾತಿನ ಸೇರಿಸೋದು, ಒಂದು ಜಾತಿನ ತೆಗೆಯೋದು ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಸರ್. ಜಾತಿಗಳ ನಡುವಿನ ಹೋರಾಟ ಅಲ್ಲ ಇದು. ಇದು ನಾಗಮೋಹನ್ ದಾಸ್ ವರದಿಯ ವಿರುದ್ಧ ಮತ್ತು ಸರ್ಕಾರ ಇವತ್ತೇನಿದೆ ಆ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡ್ ಅಷ್ಟೇ ಇದು. ಹಾಗಂತ 20-31 ಜಿಲ್ಲೆಗಳಲ್ಲೂ ನಾವು ಸಾಗರೋಪಾದಿಯಲ್ಲಿ ನೀಲಿ ಸಾಗರ ಸೇರ್ಬಿಟ್ಟು ಯಾರದನ್ನು ಕಿತ್ತು ಯಾರಿಗೋ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ನಿಮಗ್ ಅನ್ಯಾಯ ಆದಾಗ ಬೀದಿಗೆ ಬಂದವರು, ಪೌರ ಕಾರ್ಮಿಕರ ಚಳುವಳಿ 3 ತಿಂಗಳು ಕೂತಿದ್ದವ್ರು ನಾವು ಫ್ರೀಡಂ ಪಾರ್ಕ್ ಅಲ್ಲಿ. ನಾವು ನಮ್ಮ ಹೋರಾಟ ಎಷ್ಟಿದೆ ಅಂದ್ರೆ ಅಷ್ಟಿಷ್ಟು ಹೋರಾಟ ಮಾಡಿಲ್ಲ ನಮ್ಮ ಸೋದರರ ಪರವಾಗಿ. ಇವತ್ತು ನಮಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮಗ್ಗ ಸಂತೋಷ, ನಮಗೆ ಬೈದವರೆಮ್ಮ ಬಂಧುಗಳೆಂಬೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾರು ಬೈತಾರೋ ಅವ್ರು ನಮ್ಮ ಬಂಧುಗಳು ಅನ್ಕೊಂಡಿದೀವಿ ನಾವು ಯಾರಿಗೂ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಧ್ಯಮಗೋಷ್ಠಿಯಲ್ಲಿ ಇನ್ನೂ ಮಾತಾಡೋರಿದ್ದಾರೆ. ನಾಗಮೋಹನ್ ದಾಸರು ನಿನ್ನೆ ಯಾಕೆ ಪ್ರತಿಭಟನೆ ಮಾಡಬೇಕು, ಯಾಕೆ ಅದಕ್ಕೆ ವಿರೋಧ ಮಾಡಬೇಕೆಂಬುದು ನಾವು ಸಂಪೂರ್ಣವಾಗಿ ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೆ ಅವರು 3 ತಿಂಗಳಲ್ಲಿ ಸರ್ವೆ ಮಾಡಿದ್ದು ಇದು ಸಂಪೂರ್ಣವಾಗಿ ಅದು ಏನು ವಿಫಲವಾಗಿದೆ. 3 ತಿಂಗಳಲ್ಲಿ ಪೂರ್ಣವಾಗಿ ಅದು ಸರ್ವೆ ಆಗಿಲ್ಲ. ಎರಡನೇದು, ಇಲ್ಲಿ ಅಸ್ಪೃಶ್ಯ ಮತ್ತು ಅಸ್ಪೃಶ್ಯರನ್ನ ವಿಂಗಡಣೆ ಮಾಡಬೇಕಾಗಿತ್ತು. ಇಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ, ಇಲ್ಲಿ ಯಾರು ಅಸ್ಪೃಶ್ಯರಲ್ಲ, ಯಾರು ನಿಜವಾಗಿ ಒಂದು ಮೀಸಲಾತಿಗೆ ಒಳಗಾಗಿದ್ರಲ್ಲ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ ಮೀಸಲಾತಿ ಯಾರಿಗೆ ಸಿಗಬೇಕಾಗಿತ್ತು ಅಂತವ್ರಿಗೆ ಮೀಸಲಾತಿ ಸಿಗದೆ ಇನ್ನೊಬ್ರು ಸ್ಪೃಶ್ಯ ಜನರೊಳಗೆ ಸೇರ್ಪಡೆ ಮಾಡಿಸಿ ಅವ್ರಿಗೂ ಸಹಿತದ್ರಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದ್ರೆ ಅಂದ್ರೆ ಇದು ನ್ಯೂನ್ಯತೆಗಳಿದು. ಯಾಕೆಂದ್ರೆ ಇದನ್ನ ಮೊದಲನೇ ವರ್ಗೀಕರಣ ಮಾಡಬೇಕಾಗಿತ್ತು, ಸ್ಪೃಶ್ಯ ಮತ್ತು ಅಸ್ಪೃಶ್ಯ. ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಬೇಡ ಜಂಗಮರು 400-500 ಜನ ಇದ್ರು, ಇವತ್ತವರು 4 ರಿಂದ 5 ಲಕ್ಷ ಆಗಿದೆ. ಅಂದ್ರೆ ಇದರ ಲಾಭ ಸಂಪೂರ್ಣ ವೀರಶೈವರು ನಾವೇ ಒಂದು ಬೇಡ ಜಂಗಮ ಅಂತ ತಿಳ್ಕೊಂಡು ಇವತ್ತು ಅವರು ಈ ವೀರಶೈವದಲ್ಲಿ ಸೇರ್ಪಡೆ ಆಗಿದ್ದಾರೆ, ಬೇಡ ಜಂಗಮದಲ್ಲಿ ಸೇರ್ಪಡೆ ಆಗಿದ್ದಾರೆ. ಇದು ಒಂದು ನ್ಯೂನ್ಯತೆ. ಎರಡನೇದಾಗಿ ಇಲ್ಲಿ ನಮಗೆ ಲಂಬಾಣಿ ಜನರು, ಈ ಲಂಬಾಣಿ ಜನರು ಸಾಕಷ್ಟು ಇವರು ಭೂ ರೈತರಲ್ಲ, ಇವರು ಭೂ ಜಮೀನ್ದಾರರು. ಇವರಿಗೆ ಸಾಕಷ್ಟು ಜಮೀನಿದೆ.
ಇಲ್ಲಿ ನಮ್ಮಲ್ಲಿ ಅಸ್ಪೃಶ್ಯರಿಗೆ ಭೂ ರೈತರು, ಇವರೆಲ್ಲರೂ ಭೂ ರೈತರು, ಇವ್ರು ಯಾರಿಗೆ ಜಮೀನಿಲ್ಲ, ಕೆಲವೊಂದು ಮಾರ್ಕೆಗಳನ್ನು ಬಿಟ್ರೆ ಉಳಿದ ಜಮೀನಿಲ್ಲ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಭೂ ಜನರಿದ್ದವ್ರಿಗೆ, ಭೂ ಮಾಲೀಕರಿದ್ದವ್ರಿಗೆ ಸಹಿತ ಇಲ್ಲಿ ಇವರು ಸ್ಪೃಶ್ಯರು, ಇವ್ರು ಯಾವತ್ತೂ ಮೇಲಿನಿಂದ ನೀರು ಕುಡಿದವರಲ್ಲ, ಇವರು ಊರ್ ಹೊರಗೆ ಇದ್ದವರಲ್ಲ. ಇವ್ರಿಗೆ ಈಗಾಗಲೇ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಿಂದ ಕಂದಾಯ ತಾಂಡಗಳಿವೆ. ಆದ್ದರಿಂದ ಇವರು ಮೇಲ್ಪಂಕ್ತಿಗೆ ಬಂದವರು, ಇವರನ್ನು ಇದರೊಳಗೆ ಸೇರ್ಪಡೆ ಮಾಡಿದ್ದಾರೆ. ಅದರಂತೆ ಭೋವಿ ಜನಾಂಗ ಇವರೆಲ್ಲ ಓಬಿಸಿ ಒಳಗೆ ಬಂದಂತವ್ರು. ಭೋವಿ, ಕೊರಚ, ಕೊರಮ ಇವ್ರು ಏನಿದಾರಲ್ಲ ಇವರೆಲ್ಲ ಓಬಿಸಿ ಕ್ಯಾಟಗರಿಗಳು ಬಂದವರು. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ರಾಜ್ಯದಲ್ಲಿ ಇವರಿಗೆಲ್ಲ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂದ್ರೆ ಹಿಂದುಳಿದ ವರ್ಗದಲ್ಲಿ ಇವರು ಸೇರ್ಪಡೆ ಆಗಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲ ಈ ಒಂದು ಸ್ಪೃಶ್ಯ ಜನರು ಅಸ್ಪೃಶ್ಯರ ಒಳಗೆ ಅಂದ್ರೆ ಅನ್ಟಚಬಲ್ ಒಳಗೆ ಇವರೆಲ್ಲ ಸೇರ್ಪಡೆ ಆಗಿ ಈಗ ನಮ್ಗೆ ನಿಜವಾಗಿ ಯಾರು ಅರ್ಹರಲ್ಲ, ನಿಜವಾಗಿ ನಮಗೆ ಯಾರು ಅರ್ಹತೆಯನ್ನು ಹೊಂದಿದಾರಲ್ಲ ಮೀಸಲಾತಿಗೆ, ಅವರನ್ನ ಹೊರತುಪಡಿಸಿ ಉಳಿದವರಿಗೆ ಇವತ್ತು ಮೀಸಲಾತಿ ಸಿಗ್ತಾ ಇದೆ. ಅದಕ್ಕಾಗಿ ಈ ನಾಗಮೋಹನ ದಾಸ ವರದಿ ಏನಂದ್ರೆ ಸಂಪೂರ್ಣವಾಗಿ ನಾವು ವಿಫಲವಾಗಿದೆ. ಇದು ಒಂದು ಅವೈಜ್ಞಾನಿಕವಾಗಿದೆ. ಇದು ನಾವು ಈಗಾಗಲೇ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ನಾವೆಲ್ಲ ವಿಶ್ಲೇಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪ ಸಾಹೇಬರಿಗಾಗಲಿ ನಾವು ತಿಳಿಸಿದ್ದೀವಿ. ಬಟ್ ಇನ್ನೂವರೆಗೆ ಅದರ ಬಗ್ಗೆ ಯಾವುದೋ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕಾಗಿ ನಾವು ಇವತ್ತು ರಾಜ್ಯದಂತ ಈ ಒಂದು ಛಲವಾದಿ ಸಮುದಾಯದವರು ಹೋರಾಟನ ಮಾಡಬೇಕಾಗಿದೆ. ಇದು ಇಷ್ಟೇ ಮಾಡಿದ್ರು ಸಾಲದು, ಚುಕ್ಕೋಡಿಯಲ್ಲಿ ಮಾಡಿದ್ರು ಸಾಲದು, ಇದು ಸಂಪೂರ್ಣವಾಗಿ ವಿಧಾನಸೌಧದ ಒಂದು ಕೊಠಡಿ ಒಳಗೆ ಮುಖ್ಯಮಂತ್ರಿ ಕೊಠಡಿಗೆ ಹೋಗಿ ತಲುಪಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಇದೊಂದು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ನಾವು ಮೀಸಲಾತಿಯಿಂದ ಸಂಪೂರ್ಣವಾಗಿ ವಂಚಿತರಾಗಿ ಮುಂದಿನ ಭವಿಷ್ಯ ಮಕ್ಕಳಿಗಾಗಲಿ ಯಾವುದೇ ರೀತಿ ನಮಗೆ ಸೌಲಭ್ಯ ಸಿಗದಂತೆ ಇಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಎಲ್ಲ ಛಲವಾದಿ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ತಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಯಾವುದೇ ಪಕ್ಷದಲ್ಲಿ ಇರಲಿ, ಆದ್ರೆ ಈ ಸಮಾಜದ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದುಕೊಂಡು ಸಮಾಜದ ಹಿತದೃಷ್ಟಿಯಿಂದ ನಾವೆಲ್ಲರೂ ಮುಂದೆ ಒಂದು ಜಾಗೃತ ಆಗಿ ಈ ನಾಗಮೋಹನ ದಾಸ ವರದಿಯನ್ನ ಪ್ರತಿಭಟನೆ ಅಂತ ಹೇಳಿ ನನ್ನ 2 ಮಾತು. ನಾಗಮೋಹನ್ ದಾಸ್ ಅವರ ವರದಿ ತಪ್ಪಾಗಿದೆ ಅಂತ ಹೇಳಿ ಅದಕ್ಕೆ ಯಾವಾಗ ಅದನ್ನು ಪ್ರಾರಂಭ ಮಾಡಿದ್ರು ಅವಾಗಿಂದ ನಾವು ಯಾರು ಎಚ್ಚೆತ್ತುಕೊಳ್ಳಲಿಲ್ಲ. ಅದು ನಮ್ಮ ತಪ್ಪು ಅಂತ ಹೇಳಿ ನನಗೂ ಅನಿಸ್ತದೆ. ಯಾಕಂದ್ರೆ ಪ್ರಾರಂಭ ಆದಾಗಿನಿಂದ ಸುಮಾರು ಯಾವುದೇ ಒಂದು ಕಾರ್ಯಕ್ರಮ ಮಾಡದೆ ಎಡಗೈ ಬಂಧುಗಳು ನಮ್ಮ ಮೀಸಲಾತಿ ಬಗ್ಗೆ ಬಹಳಷ್ಟು ಹೋರಾಡಿದ್ರು. ಆ ಎಡದಾಗ ನಾವೆಲ್ಲರೂ ಯಾರು ಹೋರಾಟ ಮಾಡಲಿಲ್ಲ. ಆದ್ರೆ ಇವಾಗ ಯಾವಾಗ ಕೊಟ್ಟಿದ್ದಾರು ಇವಾಗ ನಾವು ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ಬಂದದ. ಅದಕ್ಕೆ ಇಲ್ಲಿ ನಾವು ಚಿಕ್ಕೋಡಿಯಲ್ಲಿ ಅಥವಾ ಬೆಳಗಾವದಲ್ಲಿ ಮಾತಾಡಿದ್ರೆ ಅದು ಆಗೋದಿಲ್ಲ. ವಿಧಾನಸೌಧದಲ್ಲಿ MLA MP ಗಳು ಮಿನಿಸ್ಟರ್ ಮಾತಾಡಬೇಕು. ಯಾರು MLA MP ಗಳು ಮಿನಿಸ್ಟರ್ ಮಾತಾಡಿದ್ರೆ ಇದು ಮಾತ್ರ ಸಾಧ್ಯ. ನಾವು ಚಿಕ್ಕೋಡಿ ಒಳಗೆ 10 ಸಲ ಮಾಡ್ಲಿ, ಬೆಳಗಾವದಲ್ಲಿ 10 ನಮ್ಮ ಸ್ಟ್ರೈಕ್ ನಮ್ಮ ಉದ್ದೇಶ ಸ್ಟ್ರೈಕ್ ಮಾಡೋದು. ಆದ್ರೆ ಅದನ್ನು ಕಾರ್ಯರೂಪಕ್ಕೆ ತರೋರು MLA MP ಗಳು ಮಿನಿಸ್ಟರ್ಗಳು. ಅದಕ್ಕೂ ದಯವಿಟ್ಟು ನನ್ನ ಬಂಧುಗಳಲ್ಲಿ ಯಾರು ನಮ್ಮ ಸಮುದಾಯದ MLA MP ಮಿನಿಸ್ಟರ್ಗಳಾದರು ಅವರು ವಿಧಾನಸಭೆಗೆ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿ ಇದನ್ನು ಪುನಃ ಪರಿಶೀಲನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಮಾಡಬೇಕಾಗಿ ನಾನು ನಮ್ಮ MLA MP ಗಳಿಗೆ ಕೇಳ್ಕೊತಾ ಇಲ್ಲಿವರೆಗೆ ನಾಗಮೋಹನ್ ದಾಸ್ ವರದಿಯನ್ನು ಏನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಾರಲ್ಲ, ಆ ನಾಗಮೋಹನ್ ದಾಸ್ ವರದಿ ಏನೈತಪ್ಪ ಅಂದ್ರ ಪೂರಾ ಅವೈಜ್ಞಾನಿಕವಾಗೈತಿ. ಅದ್ರಲ್ಲಿ ಯಾವ್ದು ಖರೆ ಇಲ್ಲ. ಯಾಕಂದ್ರ ಹೊಲೆಯರು ಜಾತಿಗಳನ್ನ ಒಂದು ಉಪವಿಭಾಗಗಳಾಗಿ ಮಾಡಿ ಛಲವಾದಿಗಳನ್ನ ಬೇರ್ಪಡಿಸಿ, ಅದೇ ರೀತಿಯಾಗಿ ಬೆಂಗಳೂರು ಸೈಡ್ ಹೋದ್ರೆ ಪರಾಯ ಅವರು ಈಕ್ವಲೆಂಟ್ ಎಲ್ಲ ಹೊಲೆಯರ್ ಬರುತ್ತೆ, ಮಹಾರ ಈಕ್ವಲೆಂಟ್ ಹೊಲೆಯರ್ ಬರ್ತಾರಲ್ಲ ಅವನ್ನೆಲ್ಲ ವಿಂಗಡಣೆ ಮಾಡಿ ಒಂದು ದುರುದ್ದೇಶ ಪೂರ್ವಕವಾಗಿಯೇ ಈ ನಾಗಮೋಹನ್ ದಾಸ್ ಆಯೋಗದವ್ರು ಏನ್ ಮಾಡಿದಾರಪ್ಪ ಅಂದ್ರ ಛಲವಾದಿಗಳನ್ನ ಸಂಖ್ಯೆ ಕಡಿಮೆ ಮಾಡೋ ಸಂಬಂಧನ ದುರುದ್ದೇಶ ಪೂರ್ವಕವಾಗಿ ಈ ರೀತಿಯಾಗಿ ವಿಂಗಡಣೆ ಮಾಡಿದಾರಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ಎಚ್ಚರಿಕೆ ಅಂತ ಅನ್ಬೋದು, ಇಲ್ಲಾಂದ್ರೆ ಒಂದು ಸಲಹೆ ಸೂಚನೆ ಅಂತ ಅನ್ಬೋದು. ಯಾಕಂದ್ರೆ ನಿಮ್ಮ ಪರವಾಗಿ ಆಗಿರ್ಬೋದು, ನಿಮ್ಮ ಜೊತೆ ಯಾವತ್ತೂ ನಿಂತ್ಕೊಂಡಂತ ಒಂದು ಸಮಾಜದ ಅದ ಛಲವಾದಿಗಳು ನಿಂತ್ಕೊಂಡಾರ, ಅವ್ರು ಬಿಟ್ರೆ ಯಾರು ನಿಮ್ ಜೊತೆಯಾಗಿ ನಿಂತ್ಕೊಂಡಿಲ್ಲ. ಹಲವಾರು ಜನಗಳು ಬಂದ್ರೆ ಹಲವಾರು ಜನ ಬಿಟ್ಟು ನಿಮ್ಮನ್ನು ಹೋಗಿದಾರ. ರಾಜ್ಯ ಸರ್ಕಾರದಲ್ಲಿರುವಂತಹ ಪಕ್ಷವನ್ನು ಬಿಟ್ಟು ಹೋಗಿದಾರ. ನಿಮ್ ಪರವಾಗಿ ಸ್ಟ್ರಿಕ್ಟ್ಲಿ ಆಗಿ ನಿಂತ್ಕೊಂಡವರು, ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡವರು ಛಲವಾದಿಗಳು ಮಾತ್ರ. ಈ ಆಯೋಗದ ವರದಿಯನ್ನು ಏನಾದ್ರೂ ನೀವು ಅಂಗೀಕಾರ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಛಲವಾದಿ ಮತ್ತು ಹೊಲೆಯ ಸಮಾಜದ ವಿರೋಧವನ್ನ ಕಟ್ಕೋಬೇಕಾಗತ್ತ. ಛಲವಾದಿ ಸಮಾಜದ ವಿರೋಧವನ್ನ ಕಟ್ಕೋಬೇಕಾಗತ್ತ. ಈ ವರದಿಯನ್ನ ಎಲ್ಲ ನಮ್ಮ ಹೊಲೆಯ ಛಲವಾದಿ ಸಮಾಜ ಏನೈತಪ್ಪ ಅಂದ್ರ ಸಾರಾಸಗಟವಾಗಿ ನಾವು ತಿರಸ್ಕರಿಸ್ತೇವಿ.
ಅದೇ ರೀತಿಯಾಗಿ ನಮ್ಮ ಎಡಗೈಯ ಸಹೋದರರು ಕೂಡ ಏನ್ ಮಾಡ್ತಿದ್ರು ಹಿಡ್ದಿನ ತನಕ ಏನ್ ಮಾಡ್ತಿದ್ರು ನಮ್ಮ ಮೇಲಿನ ಗುಬೆ ಕೂರಿಸ್ತಾ ಇದ್ರು ಎಲ್ಲ ನಮ್ಮದ ಯಾವ್ದು ನೌಕರಿಗಳಲ್ಲಾಗಿರ್ಬೋದು ಯಾವುದೇ ಇದ್ರಲ್ಲಾಗಿರ್ಬೋದು ನಮ್ಮ ಹಕ್ಕುಗಳನ್ನ ವಲಯರ ಕಸ್ಕೋಕತ್ತಾರ ಚಲವಾದಿಗಳ ಕಸ್ಕೋಕತ್ತಾರ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಆದ್ರೆ ಅವರು ಅವರು ಈ ವರದಿಗಳನ್ನ ತೆಗೆದುಕೊಂಡಾಗ ಗೊತ್ತಾಗತ್ತಪ್ಪ ಈ ಅವರ ಹಾಗೂ ನಮ್ಮ ಪಾಲನ್ನ ಕಸ್ಕೋತಾರೆ ಅವರು ಲಂಬಾಣಿಗಳು ಮತ್ತು ಬೋವಿಗಳು ಕಸ್ಕೋತಾ ಇದಾರ. ನಾವ್ ಯಾವಾಗಲೂ ಅವ್ರ ಸಹೋದರರು ಅಂತ ನೋಡಿದೀವಿ, ಅವ್ರಿಗೆ ಯಾವಾಗ ನಾವು ಕೇಳ ಬಯಸಿಲ್ಲ. ಆದ್ರೆ ಅವರು ಮಾತ್ರ ಇದರಲ್ಲಿ ಮಾದಿಗರಿಗೆ ಜಾಸ್ತಿ ಪಾಲು ಸಿಗ್ಬೇಕಂತ ಹೇಳ್ತಾ ಇದಾರ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಕೊನೆಯ ಸಂದೇಶ ಏನಪ್ಪಾ ಅಂದ್ರ, ಇನ್ನು ನೀವು ಹಲವಾರು ಬಾರಿ ಯೋಚನೆ ಮಾಡಿದ್ರು, ಹಲವಾರು ಬಾರಿ ಇದ ಮಾಡಿದ್ರು, ಬಲಗೈ ಸಮುದಾಯದವರು ಮಾತ್ರ ನಿಮ್ಮ ಪರವಾಗಿ ನಿಂತ್ಕೋತಾರ, ನಿಮ್ಮ ಪರವಾಗಿ ವೋಟ್ ಮಾಡಿದಾರ, ನಿಮ್ಮ ಪರವಾಗಿ ನಿಂತ್ಕೊಂಡಿದಾರ, ಬೇರೆ ಯಾರು ನಿಂತ್ಕೊಂಡಿಲ್ಲ. ಇದನ್ನ ನೋಡ್ಕೊಂಡ್ಬಿಟ್ಟು ನೀವು ಮುಂದಿನ ಹೆಜ್ಜೆ ಇಡಬೇಕಂತ ಕೇಳ್ಕೊತಾ ಇದ್ವಿ.